ಸಂದರ್ಭದಲ್ಲಿ 4 ಧರ್ಮ ಗುರುಗಳ ಭಾಷಣ. ಅವರು ಭಾರತಕ್ಕೆ ಬರ್ತಾರೆ, ಅದರಲ್ಲೂ ಕರ್ನಾಟಕಕ್ಕೆ ಬರ್ತಾರೆ, ಬೆಂಗಳೂರಿಗೆ ಬರ್ತಾರೆ, ಇಲ್ಲಿ ಧರ್ಮ ಪ್ರಚಾರವನ್ನ ಮಾಡ್ತಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿವಾದಗಳಾಯಿತು. ಆನಂತರ ನಾವು ಕೂಡ ವರದಿಯನ್ನ ಬಿತ್ತರ ಮಾಡಿದ್ವಿ. ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ವಿದೇಶಿ ಧರ್ಮ ಗುರುಗಳ ಆಹ್ವಾನ ಈಗ ರದ್ದಾಗಿದೆ. ವಿದೇಶಿ ಮುಸ್ಲಿಂ ಧರ್ಮ ಗುರುಗಳಿಗೆ ಆಹ್ವಾನವನ್ನ ನೀಡಲಾಗಿತ್ತು. ನಗರದಾದ್ಯಂತ ಅನೇಕ ಕಟ್ಔಟ್ಗಳು, ಅನೇಕ ಪೋಸ್ಟರ್ಗಳು ಎಲ್ಲವೂ ಕೂಡ ರಾರಾಜಿಸ್ತಾ ಇತ್ತು. ಸುಸ್ವಾಗತ ಅನ್ನುವಂತ ಪೋಸ್ಟರ್ಗಳು. ಈಗ ವಿದೇಶಿ ಮುಸ್ಲಿಂ ಧರ್ಮಗುರುಗಳಿಗೆ ನೀಡಿದ್ದಂತ ಆಹ್ವಾನವನ್ನ ರದ್ದು ಮಾಡಲಾಗಿದೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ವೀಸಾ ಕಾನೂನು ಉಲ್ಲಂಘಿಸಿ ನೀಡಿದ್ದಂತ ಆಹ್ವಾನ ಇದು ಅನ್ನೋದನ್ನ ಆರಂಭದಿಂದಲೂ ಕೂಡ ನಾವು ಹೇಳ್ತಾನೆ ಇದ್ವಿ. ಆದ್ರೆ ವೀಸಾ ಕಾನೂನು ಯಾವುದೂ ಕೂಡ ಉಲ್ಲಂಘನೆ ಆಗಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಯನ್ನ ನೀಡಲಾಗ್ತಾ ಇತ್ತು. ಆಯೋಜಕರು ಕೂಡ ಇದನ್ನೇ ಹೇಳ್ತಾ ಇದ್ರು. ಆಹ್ವಾನ ರದ್ದು ಮಾಡಲಾಗಿದೆ. ಈಗ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಧರ್ಮಗುರುಗಳು ಭಾಗವಹಿಸಲ್ಲ, ಅವರು ವಾಪಸ್ ಆಗ್ತಾರೆ. ಈಗಾಗಲೇ ಆಗಮಿಸಿರ್ತಾರೆ. ಇವತ್ತು ಸಂಜೆ 4 ಗಂಟೆಗೆ ಸಮಾವೇಶ. ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇಡೀ ಎಲ್ಲಾ ಕಡೆಗಳಲ್ಲೂ ನಗರದಾದ್ಯಂತ ಅವರ ಪೋಸ್ಟರ್ಗಳು ಎಲ್ಲಾ ಕಡೆಗಳಲ್ಲಿ ರಾರಾಜಿಸ್ತಾ ಇತ್ತು. ಆದರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬಾರದು ಅನ್ನುವಂತ ನಿಟ್ಟಿನಲ್ಲಿ ಈಗ ಸೂಚನೆಯನ್ನ ನೀಡಲಾಗಿದೆ. ಕಾರ್ಯಕ್ರಮ ಆಯೋಜಕರಿಗೂ ಕೂಡ ಪೊಲೀಸ್ ಇಲಾಖೆ ಸೂಚನೆ ಕೊಟ್ಟಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುತ್ತಪ್ಪ, ಆಯೋಜಕರು ಹೇಳ್ತಾ ಇದ್ದಿದ್ದು ಒಂದು, ಅದರ ಜೊತೆಯಲ್ಲಿ ಗೃಹ ಸಚಿವರು ಒಂದು ಹೇಳ್ತಾ ಇದ್ರು, ಸಿಎಂ ಒಂದು ರೀತಿಯಲ್ಲಿ ಮಾತಾಡ್ತಾ ಇದ್ರು. ಈಗ ಫೈನಲಿ ಅವರು ಕಾರ್ಯಕ್ರಮಕ್ಕೆ ಬರೋದೇ ಇಲ್ಲ ಅನ್ನುವಂತ ರೀತಿಯಲ್ಲಿ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಮುತ್ತಪ್ಪ. ನಿಜ ಅಶ್ವಿನಿ, ಇವತ್ತು ಅರಮನೆ ಮೈದಾನದಲ್ಲಿ ಏನ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು, ಇದರಲ್ಲಿ ಯಮನ್, ಇರಾಕ್ ಮತ್ತೆ ಸೌದಿ ಅರೇಬಿಯಾದಿಂದ 4 ಜನ ಮುಸ್ಲಿಂ ಧರ್ಮಗುರುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ರು. ಆದ್ರೆ ಭಾರತೀಯ ವೀಸಾ ಕಾಯ್ದೆ ಅಡಿಯಲ್ಲಿ ಅವರು ಯಾವುದೇ ರೀತಿಯಾದಂತಹ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಿರಲಿಲ್ಲ, ಜೊತೆಗೆ ಭಾಷಣ ಕೂಡ ಮಾಡುವಂತಿರಲಿಲ್ಲ. ಹೀಗಾಗಿ ಪೊಲೀಸರು ಕೂಡ ಈಗಾಗಲೇ ಬಂದಿರುವಂತಹ ವಿದೇಶಿ ಧರ್ಮಗುರುಗಳಿಗೆ ಒಂದು ಸೂಚನೆ ಕೊಡುವಂತಹ ಕೆಲಸ ಮಾಡಿದ್ರು. ತಾವು ಟೂರಿಸ್ಟ್ ವೀಸಾದಲ್ಲಿ ಭಾರತಕ್ಕೆ ಬಂದಿದ್ದು, ಬೆಂಗಳೂರಿಗೆ ಬಂದಿದ್ದು, ತಾವು ಟೂರಿಸ್ಟ್ ಆಗಿ ಇರಬೇಕು, ಯಾವುದೇ ರೀತಿಯ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಾರದು ಅಂತ ಹೇಳಿ ಅವರಿಗೆ ಸೂಚನೆ ಕೊಡುವಂತಹ ಕೆಲಸ ಮಾಡಿದ್ರು. ಜೊತೆಗೆ ಸಮಾವೇಶನ ಆಯೋಜನೆ ಮಾಡಿದಂತಹ ಆಯೋಜಕರಿಗೂ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಯಾವುದೇ ವಿದೇಶಿ ಧರ್ಮಗುರುಗಳನ್ನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕೆ ಅವಕಾಶ ಕೊಡಬಾರದು ಅಂತೇಳಿ. ಹೀಗಾಗಿ ಎಲ್ಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಕೂಡ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡಿತ್ತು. ಇದರ ಒಂದು ಇಂಪ್ಯಾಕ್ಟ್ ಆಗಿ ಈಗ ಯಾರು ವಿದೇಶದಿಂದ ಬರ್ತಾ ಇದ್ರಲ್ಲ, ಯಮನ್ ದೇಶದ ಮುಸ್ಲಿಂ ಧರ್ಮಗುರುಗಳಾಗಿರ್ಬೋದು, ಇರಾನ್ ದೇಶದ ಧರ್ಮಗುರು ಆಗಿರ್ಬೋದು, ಜೊತೆಗೆ ಸೌದಿ ಅರೇಬಿಯಾದಿಂದ ಏನ್ ಬರ್ತಾ ಇದ್ರು, ಅವರೆಲ್ಲರನ್ನೂ ಕೂಡ ಈ ಕಾರ್ಯಕ್ರಮದಿಂದ ಕೈ ಬಿಡಲಾಗಿದೆ. ಅವರನ್ನ ಇವತ್ತು ಈ ಕಾರ್ಯಕ್ರಮಕ್ಕೆ ಆಯೋಜಕರು ಕೂಡ ಆಹ್ವಾನ ಕೊಟ್ಟಿಲ್ಲ. ಏನು ಮೊದಲು ಆಹ್ವಾನ ಕೊಟ್ಟಿದ್ರು, ಆ ಆಹ್ವಾನ ರದ್ದು ಮಾಡುವ ಮೂಲಕ ಅವರನ್ನ ಇವತ್ತು ಸಂಜೆಗೆ ಕಾರ್ಯಕ್ರಮಕ್ಕೆ ಬರದಂತೆ ಕೂಡ ಸೂಚನೆ ಕೊಡುವಂತಹ ಕೆಲಸವನ್ನ ಮಾಡಿರುವಂತದ್ದು. ಯಾಕಂದ್ರೆ ಭಾರತೀಯ ಕಾನೂನನ್ನು ನಾವು ಪಾಲನೆ ಮಾಡ್ತೀವಿ, ನಮ್ಮ ಕಾಯ್ದೆ ಏನಿದೆ ಅದನ್ನ ನಾವು ಪಾಲಿಸ್ತೀವಿ ಅಂತ ಹೇಳ್ಬಿಟ್ಟು ಈಗ ಆಯೋಜಕರು ಈಗ ಎಚ್ಚೆತ್ತುಕೊಂಡಿರುವಂತದ್ದು. ಹೀಗಾಗಿ ಇವತ್ತು ಸಂಜೆಗೆ ವಿದೇಶದ 4 ಜನ ಮುಸ್ಲಿಂ ಧರ್ಮಗುರುಗಳು ಬರಬೇಕಾಗಿತ್ತು, ಅವರು ಬರೋದಿಲ್ಲ. ಇಲ್ಲಿಯೇ ಸ್ಥಳೀಯ ಮುಸ್ಲಿಂ ಧರ್ಮಗುರುಗಳಿಂದಾನೇ ಈ ಒಂದು ಕಾರ್ಯಕ್ರಮವನ್ನ ನಡೆಸಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ಈಗ ಅಶ್ವಿನಿ. ರೈಟ್ ಮುತ್ತಪ್ಪ, ಅದರ ಜೊತೆಯಲ್ಲಿ ಗಮನಿಸೋದಾದ್ರೆ ಈಗಾಗಲೇ ಗೃಹ ಸಚಿವರು ಹೇಳ್ತಾ ಇದ್ರು, ಇದು ನನ್ನ ಗಮನಕ್ಕೆ ಬಂದಿಲ್ಲ ಅಂತ. ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು, ಈ ಹಿಂದೆ ಕೂಡ ಅಂತಾರಾಷ್ಟ್ರೀಯ ಧರ್ಮ ಪ್ರಚಾರಕರು ಬಂದಿದ್ರು ಅನ್ನುವಂಥದ್ದನ್ನ ಒಂದು ರೀತಿಯಲ್ಲಿ ಸರ್ಕಾರನೇ ತುಷ್ಟೀಕರಣಕ್ಕೆ ನಿಂತಿತ್ತು. ಈಗ ಒಂದು ರೀತಿಯಲ್ಲಿ ಮುಖಭಂಗ ಆದಂತ ಆಗ್ಲಿಲ್ವಾ ಅಂತ. ಅಶ್ವಿನಿ, ಈಗ ಸರ್ಕಾರ ಕೂಡ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ಕೊಡುವಂತಹ ಕೆಲಸವನ್ನು ಮಾಡಿದ್ರು. ನಂತರದಲ್ಲಿ ಪೊಲೀಸರು ಕೂಡ ಆಯೋಜಕರ ಜೊತೆಗೆ ಒಂದು ಚರ್ಚೆನ ಮಾಡಿದ್ರು. ಈಗ ನಮ್ಮ ಕಾನೂನು ಏನಿದೆ ಅಂತ ಹೇಳಿ ಅವರಿಗೂ ಕೂಡ ತಿಳಿಸಿಕೊಡುವಂತಹ ಕೆಲಸ ಮಾಡಿದ್ರು. ನಂತರ ಸಂಜೆ ಹೊತ್ತಿಗೆ ಈ ಒಂದು ನಿರ್ಧಾರಕ್ಕೆ ಬಂದಿರುವಂತದ್ದು ಅಶ್ವಿನಿ. ಏನಂದ್ರೆ ನಮ್ಮ ವೀಸಾ ಕಾಯ್ದೆ ಏನಿದೆ ಅದರ ಬಗ್ಗೆ ಕೂಡ ಇವರಿಗೆ ಸ್ಪಷ್ಟವಾದಂತಹ ಒಂದು ತಿಳುವಳಿಕೆ ಹೇಳಿದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈಗ ಒಪ್ಪಿಕೊಂಡಿರುವಂತದ್ದು. ವಿದೇಶದಿಂದ ಬಂದಿರುವಂತಹ ಕೆಲವೊಂದಿಷ್ಟು ಧರ್ಮಗುರುಗಳು ನಿನ್ನೆ ರಾತ್ರಿನೇ ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿ ವಾಸವಿದ್ರು. ಅವರಿಗೂ ಹೋಗ್ಬಿಟ್ಟು ಮನವೊಲಿಸುವಂತಹ ಕೆಲಸ ಕೂಡ ಮಾಡಿದ್ರು. ಎಲ್ಲರೂ ಕೂಡ ವಿದೇಶದಿಂದ ಬಂದಿರುವಂತಹ ಧರ್ಮಗುರುಗಳನ್ನ ವಾಪಸ್ ಕಳಿಸುವಂತಹ ಕೆಲಸ ಕೂಡ ಮಾಡಲಿದ್ದಾರೆ. ಯಾಕಂದ್ರೆ ಇವತ್ತು ಸಂಜೆ ಹೊತ್ತಿಗೆ ಎಲ್ಲರೂ ಕೂಡ ಈ ಒಂದು ಬೃಹತ್ ವೇದಿಕೆಯಲ್ಲಿ ಭಾಗವಹಿಸಿ ತಮ್ಮ ಧರ್ಮದ ಬಗ್ಗೆ ಒಂದು ಭಾಷಣ ಮಾಡಬೇಕಾಗಿತ್ತು. ಆದ್ರೆ ನಮ್ಮ ಕಾಯ್ದೆಯಡಿ ಅದಕ್ಕೆ ಅವಕಾಶ ಇಲ್ಲಿರುವಂತಹ ಕಾರಣಕ್ಕಾಗಿ ಅವರನ್ನ ಇವತ್ತಿನ ಸಂಜೆ ಕಾರ್ಯಕ್ರಮದಿಂದ ಕೈ ಬಿಡಲಾಗಿದೆ. ಅವರನ್ನ ಬರದಂತೆ ಕೂಡ ಈಗ ಸೂಚನೆಯನ್ನ ನೀಡಲಾಗಿರುವಂತದ್ದು ಅಶ್ವಿನಿ. ರೈಟ್ ಮುತ್ತಪ್ಪ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಈದ್ ಮಿಲಾದ್ ಸಂದರ್ಭದಲ್ಲಿ
4 ಧರ್ಮ ಗುರುಗಳ ಭಾಷಣ. ಅವರು ಭಾರತಕ್ಕೆ ಬರ್ತಾರೆ, ಅದರಲ್ಲೂ ಕರ್ನಾಟಕಕ್ಕೆ ಬರ್ತಾರೆ, ಬೆಂಗಳೂರಿಗೆ ಬರ್ತಾರೆ, ಇಲ್ಲಿ ಧರ್ಮ ಪ್ರಚಾರವನ್ನ ಮಾಡ್ತಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿವಾದಗಳಾಯಿತು. ಆನಂತರ ನಾವು ಕೂಡ ವರದಿಯನ್ನ ಬಿತ್ತರ ಮಾಡಿದ್ವಿ. ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ವಿದೇಶಿ ಧರ್ಮ ಗುರುಗಳ ಆಹ್ವಾನ ಈಗ ರದ್ದಾಗಿದೆ. ವಿದೇಶಿ ಮುಸ್ಲಿಂ ಧರ್ಮ ಗುರುಗಳಿಗೆ ಆಹ್ವಾನವನ್ನ ನೀಡಲಾಗಿತ್ತು. ನಗರದಾದ್ಯಂತ ಅನೇಕ ಕಟ್ಔಟ್ಗಳು, ಅನೇಕ ಪೋಸ್ಟರ್ಗಳು ಎಲ್ಲವೂ ಕೂಡ ರಾರಾಜಿಸ್ತಾ ಇತ್ತು. ಸುಸ್ವಾಗತ ಅನ್ನುವಂತ ಪೋಸ್ಟರ್ಗಳು. ಈಗ ವಿದೇಶಿ ಮುಸ್ಲಿಂ ಧರ್ಮಗುರುಗಳಿಗೆ ನೀಡಿದ್ದಂತ ಆಹ್ವಾನವನ್ನ ರದ್ದು ಮಾಡಲಾಗಿದೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ವೀಸಾ ಕಾನೂನು ಉಲ್ಲಂಘಿಸಿ ನೀಡಿದ್ದಂತ ಆಹ್ವಾನ ಇದು ಅನ್ನೋದನ್ನ ಆರಂಭದಿಂದಲೂ ಕೂಡ ನಾವು ಹೇಳ್ತಾನೆ ಇದ್ವಿ. ಆದ್ರೆ ವೀಸಾ ಕಾನೂನು ಯಾವುದೂ ಕೂಡ ಉಲ್ಲಂಘನೆ ಆಗಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಯನ್ನ ನೀಡಲಾಗ್ತಾ ಇತ್ತು. ಆಯೋಜಕರು ಕೂಡ ಇದನ್ನೇ ಹೇಳ್ತಾ ಇದ್ರು. ಆಹ್ವಾನ ರದ್ದು ಮಾಡಲಾಗಿದೆ. ಈಗ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಧರ್ಮಗುರುಗಳು ಭಾಗವಹಿಸಲ್ಲ, ಅವರು ವಾಪಸ್ ಆಗ್ತಾರೆ. ಈಗಾಗಲೇ ಆಗಮಿಸಿರ್ತಾರೆ. ಇವತ್ತು ಸಂಜೆ 4 ಗಂಟೆಗೆ ಸಮಾವೇಶ. ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇಡೀ ಎಲ್ಲಾ ಕಡೆಗಳಲ್ಲೂ ನಗರದಾದ್ಯಂತ ಅವರ ಪೋಸ್ಟರ್ಗಳು ಎಲ್ಲಾ ಕಡೆಗಳಲ್ಲಿ ರಾರಾಜಿಸ್ತಾ ಇತ್ತು. ಆದರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬಾರದು ಅನ್ನುವಂತ ನಿಟ್ಟಿನಲ್ಲಿ ಈಗ ಸೂಚನೆಯನ್ನ ನೀಡಲಾಗಿದೆ. ಕಾರ್ಯಕ್ರಮ ಆಯೋಜಕರಿಗೂ ಕೂಡ ಪೊಲೀಸ್ ಇಲಾಖೆ ಸೂಚನೆ ಕೊಟ್ಟಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುತ್ತಪ್ಪ, ಆಯೋಜಕರು ಹೇಳ್ತಾ ಇದ್ದಿದ್ದು ಒಂದು, ಅದರ ಜೊತೆಯಲ್ಲಿ ಗೃಹ ಸಚಿವರು ಒಂದು ಹೇಳ್ತಾ ಇದ್ರು, ಸಿಎಂ ಒಂದು ರೀತಿಯಲ್ಲಿ ಮಾತಾಡ್ತಾ ಇದ್ರು. ಈಗ ಫೈನಲಿ ಅವರು ಕಾರ್ಯಕ್ರಮಕ್ಕೆ ಬರೋದೇ ಇಲ್ಲ ಅನ್ನುವಂತ ರೀತಿಯಲ್ಲಿ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಮುತ್ತಪ್ಪ. ನಿಜ ಅಶ್ವಿನಿ, ಇವತ್ತು ಅರಮನೆ ಮೈದಾನದಲ್ಲಿ ಏನ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು, ಇದರಲ್ಲಿ ಯಮನ್, ಇರಾಕ್ ಮತ್ತೆ ಸೌದಿ ಅರೇಬಿಯಾದಿಂದ 4 ಜನ ಮುಸ್ಲಿಂ ಧರ್ಮಗುರುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ರು. ಆದ್ರೆ ಭಾರತೀಯ ವೀಸಾ ಕಾಯ್ದೆ ಅಡಿಯಲ್ಲಿ ಅವರು ಯಾವುದೇ ರೀತಿಯಾದಂತಹ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಿರಲಿಲ್ಲ, ಜೊತೆಗೆ ಭಾಷಣ ಕೂಡ ಮಾಡುವಂತಿರಲಿಲ್ಲ. ಹೀಗಾಗಿ ಪೊಲೀಸರು ಕೂಡ ಈಗಾಗಲೇ ಬಂದಿರುವಂತಹ ವಿದೇಶಿ ಧರ್ಮಗುರುಗಳಿಗೆ ಒಂದು ಸೂಚನೆ ಕೊಡುವಂತಹ ಕೆಲಸ ಮಾಡಿದ್ರು. ತಾವು ಟೂರಿಸ್ಟ್ ವೀಸಾದಲ್ಲಿ ಭಾರತಕ್ಕೆ ಬಂದಿದ್ದು, ಬೆಂಗಳೂರಿಗೆ ಬಂದಿದ್ದು, ತಾವು ಟೂರಿಸ್ಟ್ ಆಗಿ ಇರಬೇಕು, ಯಾವುದೇ ರೀತಿಯ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಾರದು ಅಂತ ಹೇಳಿ ಅವರಿಗೆ ಸೂಚನೆ ಕೊಡುವಂತಹ ಕೆಲಸ ಮಾಡಿದ್ರು. ಜೊತೆಗೆ ಸಮಾವೇಶನ ಆಯೋಜನೆ ಮಾಡಿದಂತಹ ಆಯೋಜಕರಿಗೂ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಯಾವುದೇ ವಿದೇಶಿ ಧರ್ಮಗುರುಗಳನ್ನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕೆ ಅವಕಾಶ ಕೊಡಬಾರದು ಅಂತೇಳಿ. ಹೀಗಾಗಿ ಎಲ್ಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಕೂಡ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡಿತ್ತು. ಇದರ ಒಂದು ಇಂಪ್ಯಾಕ್ಟ್ ಆಗಿ ಈಗ ಯಾರು ವಿದೇಶದಿಂದ ಬರ್ತಾ ಇದ್ರಲ್ಲ, ಯಮನ್ ದೇಶದ ಮುಸ್ಲಿಂ ಧರ್ಮಗುರುಗಳಾಗಿರ್ಬೋದು, ಇರಾನ್ ದೇಶದ ಧರ್ಮಗುರು ಆಗಿರ್ಬೋದು, ಜೊತೆಗೆ ಸೌದಿ ಅರೇಬಿಯಾದಿಂದ ಏನ್ ಬರ್ತಾ ಇದ್ರು, ಅವರೆಲ್ಲರನ್ನೂ ಕೂಡ ಈ ಕಾರ್ಯಕ್ರಮದಿಂದ ಕೈ ಬಿಡಲಾಗಿದೆ. ಅವರನ್ನ ಇವತ್ತು ಈ ಕಾರ್ಯಕ್ರಮಕ್ಕೆ ಆಯೋಜಕರು ಕೂಡ ಆಹ್ವಾನ ಕೊಟ್ಟಿಲ್ಲ. ಏನು ಮೊದಲು ಆಹ್ವಾನ ಕೊಟ್ಟಿದ್ರು ಆ ಆಹ್ವಾನ ರದ್ದು ಮಾಡುವ ಮೂಲಕ ಅವರನ್ನ ಇವತ್ತು ಸಂಜೆಗೆ ಕಾರ್ಯಕ್ರಮಕ್ಕೆ ಬರದಂತೆ ಕೂಡ ಸೂಚನೆ ಕೊಡುವಂತಹ ಕೆಲಸವನ್ನ ಮಾಡಿರುವಂತದ್ದು. ಯಾಕಂದ್ರೆ ಭಾರತೀಯ ಕಾನೂನನ್ನ ನಾವು ಪಾಲನೆ ಮಾಡ್ತೀವಿ, ನಮ್ಮ ಕಾಯ್ದೆ ಏನಿದೆ ಅದನ್ನ ನಾವು ಪಾಲಿಸ್ತೀವಿ ಅಂತ ಹೇಳ್ಬಿಟ್ಟು ಈಗ ಆಯೋಜಕರು ಈಗ ಎಚ್ಚೆತ್ತುಕೊಂಡಿರುವಂತದ್ದು. ಹೀಗಾಗಿ ಇವತ್ತು ಸಂಜೆಗೆ ವಿದೇಶದ 4 ಜನ ಮುಸ್ಲಿಂ ಧರ್ಮಗುರುಗಳು ಬರಬೇಕಾಗಿತ್ತು, ಅವರು ಬರೋದಿಲ್ಲ. ಇಲ್ಲಿಯೇ ಸ್ಥಳೀಯ ಮುಸ್ಲಿಂ ಧರ್ಮಗುರುಗಳಿಂದಾನೇ ಈ ಒಂದು ಕಾರ್ಯಕ್ರಮವನ್ನ ನಡೆಸಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ಈಗ ಅಶ್ವಿನಿ. ರೈಟ್ ಮುತ್ತಪ್ಪ, ಅದರ ಜೊತೆಯಲ್ಲಿ ಗಮನಿಸೋದಾದ್ರೆ ಈಗಾಗಲೇ ಗೃಹ ಸಚಿವರು ಹೇಳ್ತಾ ಇದ್ರು, ಇದು ನನ್ನ ಗಮನಕ್ಕೆ ಬಂದಿಲ್ಲ ಅಂತ. ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು.